ಹಲೋ ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾವು ಕೂಡ ತುಂಬ ಚೆನ್ನಾಗಿದ್ದೇವೆ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತಲೂ ಕೇಳ್ಕೊತೀನಿ. ದಯವಿಟ್ಟು ಈ ವಿಡಿಯೋನು ಎಲ್ಲರೂ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ ಫ್ರೆಂಡ್ಸ್. ಹಾಗಾದರೆ ಬನ್ನಿ. ಈಗ ಈಗ ನಾನು ಲಾಗ್ ಏನು ಮಾಡ್ತಾ ಇಲ್ಲ. ನನ್ನ ತಂದೆಗೆ ನಾವು ಬಂದುಬಿಟ್ಟು 5 ಜನ ಮಕ್ಕಳು. 5 ಜನ ಮಕ್ಕಳಲ್ಲಿ 3 ಹೆಣ್ಮಕ್ಳು, 2 ಗಂಡು ಮಕ್ಕಳು. ಮನೆಗೆ ನಾನೇ ಹಿರಿಯೋಳು ಆಗಿರೋದ್ರಿಂದ ನನಗೆ ಸ್ವಲ್ಪ ಜಾಸ್ತಿನೇ ಪ್ರೀತಿ ಅಂತ ಅನ್ಬೋದು. ನಾವು ನಮ್ಮ ತಂದೆಯವರು ಜಾಬ್ ಮಾಡ್ತಿದ್ರು. ನಾವು ಸಿಟಿಯಲ್ಲೇ ಬೆಳೆದಿದ್ದರಿಂದ ನನಗೆ ಪಿ ಯು ಸಿ ಮುಗಿತಿದ್ದಂಗೆ ಮದುವೆ ಮಾಡಿಕೊಟ್ರು. ಮದುವೆ ಅಂತಂದ್ರೆ ನಮಗೆ ಜಾಬ್ ಆಗುತ್ತೆ ಅಂತ ನನಗೆ ಮದುವೆ ಮಾಡಿಕೊಡ್ತಾರೆ. ಮದುವೆ ಮಾಡಿಕೊಟ್ಟು 2005ಕ್ಕೆ ನನ್ನ ಮದುವೆ ಆಗುತ್ತೆ. 2006ಕ್ಕೆ ನಂಗೆ ಅಂಗನವಾಡಿ ಟೀಚರ್ ಪೋಸ್ಟ್ ಜಾಬ್ ಆಗುತ್ತೆ. ಅದೇ ಊರಲ್ಲಿ ಆಗುತ್ತೆ ನನಗೆ. ನಾವು ಆ ಜಾಬ್ 2005ಕ್ಕೆ ನಂದು ಮದುವೆ ಆಗುತ್ತೆ. ಮದುವೆ ಆಗಿ ಬರ್ತೇನೆ ಫ್ರೆಂಡ್ಸ್. ಆ ಮನೆಗೆ ಬರ್ತೇನೆ ನಾನು. ಬಂದು ನಾವು ಸಿಟಿಯಲ್ಲಿ ಬೆಳೆಯೋದಕ್ಕೂ ಅಲ್ಲಿ ಗಂಡನ ಮನೆಯಲ್ಲಿ ಅಡ್ಜಸ್ಟ್ ಆಗೋದಕ್ಕೂ ಸ್ವಲ್ಪ ಟೈಮ್ ಅಂತೂ ಹಿಡಿಯಲ್ಲ ಅಂತಲ್ಲ. ಬಟ್ ನನಗೆ ಊಟದ್ದು ಒಂದು ಸ್ವಲ್ಪ ತೊಂದರೆ ಆಗ್ತಿತ್ತು. ನನಗೆ ಊಟದ್ದು ಅಡ್ಜಸ್ಟ್ ಆಗ್ತಿರ್ಲಿಲ್ಲ ನನಗೆ ಊಟಕ್ಕೆ. ತುಂಬಾ ಕಷ್ಟ ಆಗ್ತಿತ್ತು ನನಗೆ ಊಟದ್ದು. ಆಮೇಲೆ ಇನ್ನೊಂದೇನು ಅಂತಂದ್ರೆ ಆ ಟೈಮಲ್ಲಿ ಶೌಚಾಲಯಗಳು ಇರಲಿಲ್ಲ. ಅದು ಒಂದು ಪ್ರಾಬ್ಲಮ್ ಆಗ್ತಿತ್ತು. ಎಷ್ಟು ಪ್ರಾಬ್ಲಮ್ ಅಂತಂದ್ರೆ ಹೆಂಗಪ್ಪ ಇಲ್ಲಿ ಜೀವನ ಮಾಡೋದು ಅಂತ ಒಂದು ಕ್ವಶನ್ ಮಾರ್ಕ್ ಆಗಿಬಿಟ್ಟಿತ್ತು ನನಗಲ್ಲಿ. ಕ್ವಶನ್ ಮಾರ್ಕ್ ಆಗಿತ್ತು. ದಿನ ಕಳ್ದಂಗೆ ಏನು ಮಾಡೋದು, ಹೇಗಿರೋದು, ಏನು ಅಂತ. ಆಮೇಲೆ ನಮ್ಮ ಮನೆಯವ್ರಿಗೆ ಜಾಬ್ ಆಗುತ್ತೆ ಅಂತ ಮದುವೆ ಬೇರೆ ಮಾಡ್ಕೊಂಡು ಹೋಗ್ಬಿಟ್ರು. ಜಾಬು ಕೇಳಿದ್ರೆ ಸಂತೆಯಲ್ಲಿ ಸಿಗ್ತತೇನೋ ಅಂತ ಹೇಳ್ತಾಯಿದ್ರು ಮನೆಯಲ್ಲಿ. ಸಂತೆಯಲ್ಲಿ ಸಿಗ್ತತೇನೋ ಜಾಬು ಅಂತಿರಲ್ಲ ಅಂತ ಹೇಳಿ ನಾನೇನಾದರೂ ಆ ಕ್ವಶನ್ ಮಾಡಿದ್ರೆ ಸರಿ ಬಿಡು ಅಂತ ಹೇಳಿ ಅವ್ರಿಗಂತೂ ಆಗಲಿಲ್ಲ. ಬಿಟ್ಟೆ. ನಾನು 2-3 ಸರಿ ಕೇಳಿದೆ. ಆಮೇಲೆ ಬಿಟ್ಟೆ. ಆ ಕ್ವಶನ್ ಆ ಟಾಪಿಕ್ ನಾನು ಅವ್ರ ಹತ್ರ ಮತ್ತೆ ರಿಪೀಟ್ ಮಾಡಲಿಲ್ಲ. 2006ರಲ್ಲಿ ನನಗೆ ಜಾಬ್ ಆಗುತ್ತೆ ಅಂಗನವಾಡಿ ಟೀಚರ್ ಅಂತ. ಅದೇ ಊರಲ್ಲೇ ಆಗುತ್ತೆ. ಜಾಬ್ ಆಯಿತು. ಆಗ ನನಗೆ ಬರೋದು ಸ್ಯಾಲ್ರಿ ಎಷ್ಟು ಅಂತಂದರೆ ಕೇವಲ 2,500 ರೂಪಾಯಿ ಮಾತ್ರ. ಆ ಟೈಮಲ್ಲಿ 2,500 ರೂಪಾಯಿ ಪರವಾಗಿಲ್ಲ, ಹೆಂಗೋ ಜೀವನ ಮಾಡಿದ್ವಿ. ಒಂದು ಸ್ವಲ್ಪ ದಿನ ಮಾಡಿದ್ವಿ. ಆಮೇಲೆ ನನಗೆ ಅಲ್ಲಿ ಊಟಕ್ಕೂ ಅಲ್ಲಿ ಶೌಚಾಲಯ ಇಲ್ಲದ್ದೇ ನನಗೊಂದು ಸಮಸ್ಯೆ ಆಗ್ಬಿಟ್ಟಿತ್ತು ಫ್ರೆಂಡ್ಸ್. ನನಗೆ ಊಟ ಇಲ್ಲದ್ರೂ ಪರವಾಗಿಲ್ಲ, ಶೌಚಾಲಯ ಮೇನಲ್ಲ, ಶೌಚಾಲಯ ಇರಲಿಲ್ಲ. ಅದೇ ಒಂದು ಸಮಸ್ಯೆ ಆಗ್ಬಿಟ್ಟಿತ್ತು. ನನಗೆ ಅಡ್ಜಸ್ಟ್ ಆಗೋಕ್ಕೆ ಆಗ್ತಿರ್ಲಿಲ್ಲ ನನಗೆ. ಹಾಗಾಗಿ ನಾನೇನು ಮಾಡಿದೆ ಅಂತಂದ್ರೆ ನಾವು ಬೇರೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿಬಿಟ್ಟೆ ನಾನು. ಯಾಕಂತಂದ್ರೆ ನಮಗೆ ಮನೆ ಅಡ್ಜಸ್ಟ್ ಇಲ್ಲ ಅಂದಮೇಲೆ ನಾವಿದ್ದೇನು ಮಾಡೋದು? ಹೌದಾ? ಯಾರು ಏನಾದರೂ ತಿಳ್ಕೊಂಡವರು ನಮಗೇನಾದರೂ ಸಹಾಯ ಮಾಡೋಕ್ಕೆ ಬರ್ತಾರೆ? ಏನು ಮಾಡೋಕ್ಕೆ ಬರಲ್ಲ ಅವರು. ಹಾಗಾಗಿ ಏನು ಮಾತಾಡ್ಕೊಟ್ರೆ 4 ದಿವಸ ಮಾತಾಡ್ಕೋತಾರೆ. ಏನ್ರಿ ಒಳ್ಳೇದಾದರೂ ಮಾತಾಡ್ಕೋತಾರೆ, ಕೆಟ್ಟದಾದರೂ ಮಾತಾಡ್ಕೋತಾರೆ ಜನ. ಮಾತಾಡ್ಕೊಳ್ಳಲ್ಲ ಅಂತ ಹೇಳಲ್ಲ ನಾನು. ಮಾತಾಡ್ಕೊಳ್ಳಿ ಬಿಡ್ರಿ ಅಂತ ಹೇಳಿ ನಾನು ಮಾಸೂರಿಗೆ 2008ಕ್ಕೆ ಇಲ್ಲಿ ಬರ್ತೀವಿ ಫ್ರೆಂಡ್ಸ್. 2008ಕ್ಕೆ ಇಲ್ಲಿ ಬಂದು ಒಂದು ಮನೆ ಬಾಡಿಗೆ, ಆ ಟೈಮಲ್ಲಿ ಮನೆ ಬಾಡಿಗೆ 500 ರೂಪಾಯಿ. ಮನೆ ಮಾತ್ರ ಚೆನ್ನಾಗಿತ್ತು ಫ್ರೆಂಡ್ಸ್. 10 ವರ್ಷ ಅಲ್ಲೇ ಇದ್ದಿತ್ತು ನಾವು ಅದೇ ಮನೆಯಲ್ಲಿ. ಮನೆ ಮಾತ್ರ ಚೆನ್ನಾಗಿತ್ತು. ಅಲ್ಲಿಂದ ನಾನು ಊರು ಈಗೂ ಬಿಟ್ಟಿಲ್ಲ ಫ್ರೆಂಡ್ಸ್. ಅವಾಗೂ ಬಿಡೋಕ್ಕೆ ಮನಸ್ಸಿರಲಿಲ್ಲ. ಕೇವಲ ಒಂದು ಶೌಚಾಲಯ ಪ್ರಾಬ್ಲಮಿಂದ ನಾನು ಬಿಟ್ಟಿದ್ದಷ್ಟೇ. ಅದು ಬಿಟ್ಟರೆ ಮನಿ ಪ್ರಾಬ್ಲಮ್ಮು ಅದು ಇದು ಅಂತ ಏನೂ ಇರಲಿಲ್ಲ.
ಹಾಗಾಗಿ ನಾವೇನು ಮಾಡಿದ್ವಿ, ಬಂದ್ವಿ. ನಾ ಇಲ್ಲಿಂದ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದೆ. ನಮ್ಮ ಮನೆಯವರು ಬೈಕಲ್ಲಿ ಕರ್ಕೊಂಡು ಹೋಗೋದು ಕರ್ಕೊಂಬರೋದು ಮಾಡ್ತಿದ್ರು. ಜೀವನಕ್ಕೆ ನಮ್ಮ ಸ್ಯಾಲ್ರಿ ಒಳಗೆ ಆಗೋ ಹೀಗೋ ಮೇಂಟೈನ್ ಮಾಡ್ಕೊತ ಬಂದ್ವಿ. ಬಂದು ಆಮೇಲೆ ನಮ್ಮ ಮನೆಯವ್ರಿಗೆ ಇವರು ಒಬ್ಬರು ಸರ್ ಪರಿಚಯ ಆಗ್ತಾರೆ. ಪರಿಚಯ ಆಗಿ ಅವರು ಕೆಲ್ಸಕ್ಕೆ ತೊಗೋತಾರೆ. ಅವರಿಗೆ ಕೆಲ್ಸಕ್ಕೆ ತೊಗೊಂಡು ಒಂದು ವರ್ಷ ಅಂತೂ ಹೋಗ್ತಾರೆ. ಅಲ್ಲಿ ಸೀಡ್ಸ್ ಕಂಪ್ನಿಗೆ ಹೋಗ್ತಾರೆ. ಅವರು ಸೀಡ್ಸ್ ಕಂಪ್ನಿಗೆ ಹೋಗಿ ಅಲ್ಲೆಲ್ಲ ನೋಡ್ಕೊಂಬಂದು, ಯಾಕೆ ನಾವೇ ಒಂದು ಓನಾಗಿ ಅಂಗಡಿ ತೆಗಿಬಾರ್ದು ಅಂತ ತಲೆಯಲ್ಲಿ ಬರುತ್ತೆ. ಆಗ ನಮಗೆ ಮಕ್ಕಳಾಗಿರಲಿಲ್ಲ ಫ್ರೆಂಡ್ಸ್. 7 ವರ್ಷ ನಮಗೆ ಮಕ್ಕಳಾಗಿರಲಿಲ್ಲ. 7 ವರ್ಷ ಮಕ್ಕಳಾಗಿರಲಿಲ್ಲ. ನಾನು 2,500 ಎಲ್ಲ ಮೇಂಟೈನ್ ಮಾಡಬೇಕಾಗಿತ್ತು. ನಮ್ಮ ಮನೆಯವ್ರಿಗೆ ಕೊಡೋರು ಒಂದು 5,000 ರೂಪಾಯಿ ಕೊಡೋರು. ಅವ್ರ ಖರ್ಚು, ಊಟಕ್ಕೆ ಖರ್ಚು, ಅವು ಇವೆಲ್ಲ ಹೋಗಿ ಬಂದು ಕೈಗೆ 1-2 ಸಾವಿರ ರೂಪಾಯಿ ಸಿಗೋದಷ್ಟೇ. ಅಂದರೆ ಬಸ್ಸಿಗೆಲ್ಲ ಅವಾಗೆಲ್ಲ ಬಸ್ಸಿಗೆ ಅಡ್ಡಾಡಬೇಕಾಗಿತ್ತು. ಅವರೆಲ್ಲ ದೂರ ಏನು ಬೈಕ್ ತೊಗೊಂಡು ಹೋಗ್ತಾ ಇರಲಿಲ್ಲ ಅವರು. ಹಾಗಾಗಿ ಮತ್ತು ಬಸ್ ಖರ್ಚೆಲ್ಲ ತೆಗೋದು ಎಲ್ಲ ಮಾಡಬೇಕಾತು. ಸರಿ ಅಂತ ಇನ್ನೇನು ಜೀವನ ಸಾಗ್ತಾಯಿತ್ತು. ಮಕ್ಕಳದ್ದು ಒಂದು ಕ್ವಶನ್ ಮಾರ್ಕ್ ಬಂತು. ನಮಗೆ ಅಲ್ಲಿವರೆಗೂ ನಮಗೆ ಮಕ್ಕಳದ್ದು ಅನ್ನೋದಷ್ಟು ತಲೆಯಲ್ಲೇ ಇರಲಿಲ್ಲ. ಆಮೇಲೆ ಜನರು ಪಾಪ ಯಾರು ಏನು ಮಾತಾಡಲ್ಲ ಫ್ರೆಂಡ್ಸ್. ಹೊರಗಿನ ಜನರು ದೇವ್ರಿದ್ದಂಗೆ. ನಮಗೆ ದೇವರು ಕಾಣ್ತಾನೆ ಇಲ್ಲ, ಗೊತ್ತಿಲ್ಲ. ಜನರೇ ನಮಗೆ ದೇವರಾಗಿರ್ತಾರೆ. ಆದ್ರೆ ಸಂಬಂಧಿಕರೊಳಗಿರ್ತಾರಲ್ಲ, ನಮ್ಮ ಮನೆಯವರು, ನಮ್ಮ ಕುಟುಂಬದಲ್ಲಿ ಯಾರು ಏನು ಮಕ್ಕಳ ಬಗ್ಗೆ ಯಾರೂ ಮಾತಾಡಿಲ್ಲ ಫ್ರೆಂಡ್ಸ್. ಇಲ್ಲಿವರೆಗೂ ನನಗೆ ಮಕ್ಕಳಾಗಿಲ್ಲ ಅಂಥೇಳಿ ಯಾರೂ ಒಂದು ಮಾತು ಕೂಡ ಆಡಿದ್ದಿಲ್ಲ ಅವರು. ನಾನು ಮಾತಾಡಿದರೆ ತಪ್ಪಾಗುತ್ತೆ. ಸಂಬಂಧಿಕರು ಇರ್ತಾರಲ್ಲ, ಸ್ಕೂಲಿಗೆ ಹೋಗ್ಬೇಕಾದ್ರೆ ಅವರು ಮಕ್ಕಳನ್ನೆಲ್ಲ ಕಳಿಸಿದ್ರೆ ನಾನು ಮಕ್ಕಳನ್ನ ಯಾರಿಗೂ ಹೊಡಿತಿರ್ಲಿಲ್ಲ ಫ್ರೆಂಡ್ಸ್. ಯಾಕಂತಂದರೆ ನನಗೆ ಮಕ್ಕಳು ಅಂತಂದರೆ ಇಷ್ಟ. ನಾನು ನನ್ನ ಮಕ್ಕಳಿಗೂ ಈಗೂ ನಾನು ಹೊಡೆಯಲ್ಲ. ಅಂಥದ್ರಲ್ಲಿ ಬೇರೆಯವ್ರ ಮಕ್ಕಳನ್ನ ಸುಲಭವಾಗಿ ಮುಟ್ತೇನೆ. ಒಂದು ದಿನ ಮಗು ಬಂದಿರಲಿಲ್ಲ ಫ್ರೆಂಡ್ಸು. ಏನಾಗಿತ್ತು ಅಂತಂದ್ರೆ, ಅವರು ಅಯ್ಯೋ ಮಗುನ ಈ ರೀತಿ ಹೊಡೆದಾಳ ಅಂತ ಹೇಳಿ ಅಪವಾದ ಕೊಟ್ಟರು. ಮಗುನ ಬಂದಿಲ್ಲ, ನಾನು ಯಾವಾಗ ಹೊಡೆದಿನ ಆ ಮಗುನ ಅಂತ ಹೇಳಿ ನಮ್ಮದು ಕಮೆಂಟ್ ಇತ್ತು. ಇನ್ನೊಬ್ಬರು ಟೀಚರು, ನಾವು ಕಮೆಂಟ್ ಇದ್ವಿ. ಅಂದರೆ ಒಂದೇ ಸ್ಕೂಲು. ಅಂದರೆ ಇನ್ನೊಂದು ಸ್ಕೂಲಿಗೆ ಅಲ್ಲಿ ಮನೆ ಇರಲಿಲ್ಲ. ಹಾಗಾಗಿ ಅಲ್ಲಿ ಅವ್ರ ಮಕ್ಕಳು ನಮ್ಮ ಮಕ್ಕಳು ಒಂದೇ ಹತ್ರ ಕೊಡ್ತಿದ್ರು. ಆ ಮಗು ಬಂದಿಲ್ಲ. ಅವತ್ತು ಆ ಟೀಚರು ಬಂದಿರಲಿಲ್ಲ. ನಾನು ಇಬ್ಬರು ಹೆಲ್ಪರ್ ಜೊತೆಗೆ ಅಷ್ಟೇ ಇದ್ದೆ. ನಾನು ಮುಟ್ಟೇ ಇಲ್ಲ ಫ್ರೆಂಡ್ಸ್, ಮಗುನ ಮುಟ್ಟೇ ಇಲ್ಲ. ಅವಳಿಗೆ ಮಕ್ಕಳಾಗಿದ್ರು ಗೊತ್ತಾಗ್ತಿತ್ತು ಮಕ್ಕಳದ್ದು ಬೆಲೆ ಏನು ಅನ್ನೋದು ಅಂತ ಹೇಳಿಬಿಟ್ರು. ಮಗುನ ಕಳಿಸ್ಲಿಲ್ಲ ಅವರು. ಮಾರನೇ ದಿವಸ ಕಳಿಸ್ಲಿಲ್ಲ. ಹಡ್ದಕ್ಕೆ ಮಾತಾಡಲಿಲ್ಲ, ಬೇರೆಯವ್ರು ಮಾತಾಡಲಿಲ್ಲ, ಮೂರನೇದವ್ರು ಮಾತಾಡಿದ್ದದು. ಹೆಸರು ಬೇಡ ಫ್ರೆಂಡ್ಸ್ ಹೇಳೋದು. ಆಯ್ತು ಬಿಡಿ, ಆಯಿತು, ದೇವ್ರು ನೋಡ್ಕೊತಾನಲ್ಲ ಅಂತ ಹೇಳಿ ಸಪೋರ್ಟಿಗೆ ಯಾರೂ ಬರೋಲ್ಲ ಫ್ರೆಂಡ್ಸ್. ಮಾತಾಡೋಕ್ಕೆ ಯಾರೂ ಬರೋಲ್ಲ ಆ ಟೈಮಲ್ಲಿ. ನಾವೇನಿಲ್ಲ, ಇದ್ದಂಗೆ ಹೇಳ್ಬಿಡ್ತೀವಿ. ಅಲ್ಲಿ ಯಾರೂ ಮಾತಾಡಿಲ್ಲ. ಇರಲಿ ಬಿಡಿ, ಏನಾಗಲ್ಲ, ಹೌದಾ ಅಂತ ಅದು ನನ್ನ ಕಿವಿ ಕೇಳೋ ಹಾಗೆ ಹೇಳಿದರು. ಅವಳಿಗೆ ಮಕ್ಕಳಾಗಿದ್ರೆ ಗೊತ್ತಾಗ್ತಿತ್ತು, ಮಕ್ಕಳಿಲ್ಲಲ್ಲ, ಬೇರೆಯವ್ರ ಮಕ್ಕಳು ಹೆಂಗೆ ನೋಡ್ಕೋಬೇಕಂತ ಗೊತ್ತಿಲ್ಲ ಅಂತ ಅಂದರು. ಓಕೆ, ನಾನು ಮಾಡಿದ್ರೆ ನನಗೆ ಆಗ್ತತ್ತಲ್ಲ. ನಾನು ಮಾಡಿಲ್ಲ, ದೇವ್ರು ಅದನ್ನು ಬಿಡಿ, ದೇವ್ರು ನೋಡ್ಕೊತಾನಂತ ಸುಮ್ಮನೆ ನಾನು ಏನು ಅದನ್ನು ಟಾಪಿಕ್ ಬೆಳ್ಸೋಕ್ಕೆ ಹೋಗಲಿಲ್ಲ, ಏನಿಲ್ಲ, ಬಿಟ್ಟು ಹಾಕಿದೆ ಅಲ್ಲಿ. ಅಲ್ಲಿಂದ ನನಗೂ ಮಕ್ಕಳು ಬೇಕು ಅನ್ನೋದು ತಲೆಯಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ನಾನು. ಏನೇ ಆಗಲಿ ನನಗೆ ಮಕ್ಕಳು ಬೇಕು ಅನ್ನೋದಕ್ಕೂ ಡಿಸೈಡ್ ಮಾಡಿಕೊಂಡು ಏನು ಮಾಡ್ತೀನಿ ಅಂತಂದ್ರೆ, ರಾಣೆಬೆನ್ನೂರಲ್ಲಿ ಫೇಮಸ್ ಹಾಸ್ಪಿಟ್ಲು, ಅದು ಹೆಸರು ತೊಗೋಬೇಕು ಬೇಡ ಗೊತ್ತಿಲ್ಲ, ಬೆಸ್ಟ್ ಮೇಡಮ್ ಅವರು. ಹೋಗ್ತೇವೆ.
ಟ್ರೀಟ್ಮೆಂಟು 7 ವರ್ಷ ತೊಗೋತೇವೆ ನಾವು. 7 ವರ್ಷ ತೊಗೊಂಡ್ರು ನಮಗೆ ಮಕ್ಕಳಾಗಲ್ಲ ಫ್ರೆಂಡ್ಸ್. ತುಂಬ ಫ್ಯಾಟ್ ಇರ್ತೇನೆ ನಾನು ಆ ಟೈಮಲ್ಲಿ. ದಪ್ಪ ಅಂದರೆ ದಪ್ಪ ಆಗಿರ್ತೇನೆ. ಟ್ಯಾಬ್ಲೆಟ್ ತೊಗೊಂಡು ಅಷ್ಟು ದಪ್ಪ ಆಗಿರ್ತೇನೆ ನಾನು. ಕೊನೆಯಲ್ಲಿ ಅವ್ರ ಕೈಲಿ ಆಗ್ಲದ ಕಾಲಕ್ಕೆ ಅವ್ರು ಏನು ಮಾಡಿದರು ಅಂತಂದ್ರೆ ಹುಬ್ಳಿಗೆ ಬರ್ಕೊಟ್ರು ಅವರು. ಇದು ಲಾಸ್ಟ್ ಪ್ರಯತ್ನ ಮಾಡೋಣ, ಹುಬ್ಳಿಗೆ ಹೋಗ್ಬರ್ತೀರಿ ನಾವು ಅಂತಂದ್ರು. ಇಷ್ಟ ಮಾಡೇವಿ ಮೇಡಮ್ ನಾವು, ಅದನ್ನು ಟ್ರೈ ಮಾಡೋಣ ಅಂತ ಹೇಳಿ ಹೋದ್ವಿ. ಅಲ್ಲಿಂದನೂ ನಮಗೇನು ಲಾಸ್ ಆಗಿಲ್ಲ ಫ್ರೆಂಡ್ಸ್. ಹೋದ್ವಿ. ಅಲ್ಲಿ ಡಾಕ್ಟರ್ ಹರೀಶ್ ಅಂತ ಅವರು ಭಾಳ ಚೆನ್ನಾಗಿ ಹೇಳಿದರು ಫ್ರೆಂಡ್ಸ್. ಏನು ಮಾಡಲಿಲ್ಲ ಅವರು. ಕೇವಲ ಊಟಕ್ಕಿಂತ ಮುಂಚೆ ಒಂದು ಬ್ಲಡ್ ಟೆಸ್ಟು, ಊಟ ಆದಮೇಲೆ ಒಂದು ಬ್ಲಡ್ ಟೆಸ್ಟ್ ಮಾಡಿದರು. ಸಂಜೆ 4 ಗಂಟೆಗೆ ಬನ್ನಿ ನೀವು ಅಂತಂದರು. ಹುಬ್ಳಿ ಒಳಗೆ ಎಲ್ಲಿ ನಮಗೆ ರಿಲೇಷನ್, ಯಾರೂ ರಿಲೇಷನ್ ಇಲ್ಲ ಆ ಟೈಮಲ್ಲಿ, ಈಗೂ ಇಲ್ಲ ಬಿಡಿ. ಹೋದ್ವಿ. ಇನ್ನೇನು ಮಾಡೋದು ಅಂತ ಹೇಳಿ ಲೂಸ್ ಮಾತಾಡ್ದು ಒಂದು ಫಿಲ್ಮ್ ಬಂದಿತ್ತು. ಫಿಲ್ಮ್ ಹೆಸರು ಅಷ್ಟೊಂದು ಗೊತ್ತಿಲ್ಲ. ಫಿಲ್ಮ್ ನೋಡ್ಕೊಂಬಂದ್ವಿ ನಾವು. ಫಿಲ್ಮ್ ನೋಡ್ಕೊಂಬಂದು ಸಂಜೆ ಬಂದ್ವಿ. ಅವರು ಸರ್ ಹೇಳಿದ ಒಂದೇ ಮಾತು ಏನಂತಂದ್ರೆ, ವೆಯ್ಟ್ ಲಾಸ್ ಮಾಡಬೇಕು ನೀವು, ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದರು. ನಿಮ್ಮ ಕೈಲಿ ಆಗುತ್ತಾ ಅಂತ ಅಂದರು. ಮಕ್ಕಳು ಆಗ್ತಾವೆ, ನಿಮಗೆ ಆಗಲ್ಲ ಅಂತ ಅಲ್ಲ, ವೆಯ್ಟ್ ಲಾಸ್ ಮಾಡಿ ಅಂತ ಅಂದರು. ವೆಯ್ಟ್ ಲಾಸ್ ಮಾಡೋದ ಹೇಗೆ ಮಾಡೋದು, ಏನು ಮಾಡೋದು ಅಂತ ಚಿಂತೆ ಬಂದುಬಿಡ್ತು. ಆಯ್ತು ಬಿಡಿ ಸರ್ ಮಾಡ್ತೇನೆ ಅಂತ ಅಂದೆ. ಬಂದ್ವಿ ಫ್ರೆಂಡ್ಸ್, ಮನೆಗೆ ಬಂದ್ವಿ. ಒಂದಿಷ್ಟು ಟ್ಯಾಬ್ಲೆಟ್ ಬರ್ಕೊಟ್ಟಿದ್ರು ಸರ್. 6 ತಿಂಗಳು ತೊಗೋಬೇಕು ಅಂತ ಹೇಳಿ 3 ತಿಂಗಳಲ್ಲಿ 80 kg ಇದ್ದೋಳು 45 kg ವೇಟ್ನ ಲಾಸ್ ಮಾಡಿದೆ. ಅದು ಯಾವ ರೀತಿ ಮಾಡಿರ್ಬೋದು ಹೇಳಿ, ನಾನು ಮಾಡಿದೆ. ಆಗೂ ಕೂಡ ನಮಗೆ ಮಕ್ಕಳಾಗಲಿಲ್ಲ. ಅದು ಒಂದು ಏನಾದರೂ ನನ್ನ ತಲೆಯಲ್ಲಿ ಏನಾದರೂ ಒಂದು ವಿಷಯ ಫಿಕ್ಸ್ ಆಯಿತು ಅಂತಂದರೆ, ಇಲ್ಲ ಗೆಲ್ಲಬೇಕು ಇಲ್ಲ ಸೋಲಬೇಕು, ಇವೆರಡೇ ಆಪ್ಷನ್ ಇರೋದು ನನ್ನ ತಲೆಯಲ್ಲಿ. ಬಿಡ್ತಿರ್ಲಿಲ್ಲ. ಯಾವ ಕಾರಣಕ್ಕೂ ನಾನು ಹಿಡಿದ ಹಠ ಬಿಡ್ತಿರ್ಲಿಲ್ಲ. ಆಗಲಿಲ್ಲ. ನಮ್ಮ ಮನೆಯವ್ರು ಏನಂದರು, ಆಗಲಿಲ್ಲ, ತಲೆ ಕೆಡಿಸ್ಕೋಬೇಡ, ಬಿಟ್ಟು ಹಾಕು, ಇದ್ದಷ್ಟು ದಿನ ಗಂಡ ಹೆಂಡತಿ ಚೆನ್ನಾಗಿದ್ದು ಸತ್ತು ಹೋಗೋಣ ಅಂತ ಅಂದರು. ನನಗದು ಸಮಾಧಾನ ಆಗ್ತಿರ್ಲಿಲ್ಲ ಫ್ರೆಂಡ್ಸ್. ಏನು ಮಾಡಿದೆ, ಆಮೇಲೆ ಒಂದು ಸಾರಿ ನಮ್ಮಮ್ಮ ನಂಗೆ ಮನೆ ದೇವ್ರಿಗಂತ ಕರ್ಕೊಂಡು ಹೋಗಿದ್ರು. ಆ್ಯಕ್ಚುಲಿ ಅದು ಅವ್ರ ಮನೆ ದೇವರು, ನಮ್ಮ ಮನೆ ದೇವರಲ್ಲ ಅದು. ಇಲ್ಲೇ ಹಿರೇಕೆರೂರು ದುರ್ಗಮ್ಮನ ದೇವಸ್ಥಾನ ಅದು. ಇಲ್ಲ ನೀನು ಬಾ, ನೀನು ನೋಡೋಣ, ಹಿಂಗೆ ಹರಕೆ ತೀರ್ಸೋಣ ಆಗ್ತವೇನೋ ಅಂತ ಅಂದರು. ನನಗೆ ನಿಜವಾಗ್ಲೂ ನಂಬಿಕೆ ಇರಲಿಲ್ಲ ನನಗೆ ದೇವ್ರ ಮೇಲೆ ಅವಾಗ. ದೇವ್ರ ಅಯ್ಯೋ ಏನು ಮಾಡ್ತಾನೆ ದೇವರು, ಬಿಡಮ್ಮ ದೇವ್ರು, ದೇವ್ರು ಏನು ಮಾಡ್ತಾನೆ, ಡಾಕ್ಟ್ರ್ ಮಾಡೋಕ್ಕಾಗಿಲ್ಲ, ಇಷ್ಟು ಫಾಸ್ಟ್ ಐತಿ ಜನ್ರೇಷನ್ನು, ಡಾಕ್ಟ್ರ್ ಕೈಲಿ ಏನಾಗಿಲ್ಲ, ದೇವ್ರು ಏನು ಮಾಡ್ತಾನ ಅನ್ನೋ ಲೆಕ್ಕಕ್ಕೆ ಹೋದೆ ನಾನು. ಅವರು ಸ್ವಲ್ಪ ಪದ್ಧತಿಗಳು ಮಾಡಿದರು. ಆಗಲಿಲ್ಲ ಫ್ರೆಂಡ್ಸ್, ಆಗಲಿಲ್ಲ. ಆಮೇಲೆ ಮತ್ತು 1 ವರ್ಷ ಕಳೀತು. ಅದು ನಮ್ಮ ಮನಸ್ಸಿಂದ ಬಂದ್ರೆ ಯಾವುದೂ ಅಸಾಧ್ಯ ಅಲ್ಲ, ಎಲ್ಲವೂ ಸಾಧ್ಯ ಅಂತಾರಲ್ಲ, ಸುಡಲ್ಲ. ನಾನು ಒಂದಿನ ಫೋನ್ ಮಾಡಿ, ಅವಾಗ ಚಿಕ್ಕ ಫೋನ್ ಇದ್ವಲ್ಲ, ಒಂದೇ ಫೋನು ಮನೆಯಲ್ಲಿ,
ಚಿಕ್ಕ ಫೋನು. ಅಮ್ಮನ ಮನೆಯಲ್ಲೇ ಲ್ಯಾಂಡ್ಲೈನ್ ಇತ್ತು. ಅವಾಗ ಕೀಪ್ಯಾಡ್ ಅಂತ ಹೇಳಿ ಫೋನಿಂದ ಅಮ್ಮ ಫೋನ್ ಮಾಡಿ, ಅಮ್ಮ ಬಾರಮ್ಮ ಮತ್ತು ಹಿಂಗೆ 5 ಹುಣ್ಣಿಮೆಗೆ ಹೋಗಿ ಬರೋಣ. ನಮ್ಮಮ್ಮಗೆ ಆಶ್ಚರ್ಯನೇ ಆಯ್ತು. ಏನಪ್ಪ ಇವಳು ಸಡನ್ನಾಗಿ ದೇವರ ದರ್ಶನ ಮಾಡೋಕ್ಕೆ ಹೋಗ್ತೇನೆ ಅಂತಾಳಲ್ಲ, ಇವಳಿಗೆ ಏನಾಗ್ಬಿಡ್ತು ಅಂತ. ಆಮೇಲೆ ಇಲ್ಲಮ್ಮ ಹೋಗೋಣ ಬಾ, ಇಲ್ಲಿ 5 ಹುಣ್ಣಿಮೆ ಹೋಗಿ ಬರೋಣ, ನೋಡೋಣ, ಇದೊಂದು ಲಾಸ್ಟ್ ಪ್ರಯತ್ನ ಮಾಡೋಣ ಅಂತ ಅಂದೆ. ಸರಿ ಆಯಿತು ಅಂತ ಹೇಳಿ ಕರ್ಕೊಂಡು ಹೋದೆ. ಅಮ್ಮ ಬಂದರು, ರಾಣಿಬೆನ್ನೂರಿಂದ ಮಾಸೂರಿಗೆ ಬಂದರು. ಮಾಸೂರಿಂದ ಇಲ್ಲೇ ಒಂದು 12 ಕಿಲೋಮೀಟ್ರ್ ಹಿರೇಕೆರೂರಲ್ಲ, ಹೋದ್ವಿ. ನಿಜ ನಂಬ್ತಿರಲಿಲ್ಲ ಫ್ರೆಂಡ್ಸ್, ನಾನು ಬರೀ 5 ಹುಣ್ಣಿಮೆ 4 ಹುಣ್ಣಿಮೆ ಕಂಟಿನ್ಯೂ ಅಡ್ಡಾಡಿದ್ದು, 5 ಹುಣ್ಣಿಮೆಗೆ ನಾನು ಕನ್ಸೀವ್ ಅಂತ ಗೊತ್ತಾಗ್ಬಿಡ್ತು. ನಾನು ಒಂದೇ ಒಂದು ಬೇಡ್ಕೊಂಡಿದ್ದೇನಂತಂದ್ರೆ, ನನಗೆ ಏನೇ ಆಗಲಿ ಮಗು, ನಿನ್ನ ಹೆಸರು ಇಡ್ತೇನೆ, ನನ್ನ ಮಕ್ಕಳು 18 ವರ್ಷ ಆಗೋವರೆಗೂ ನಾ ಕಪ್ಪು ಬಟ್ಟೆ ಹಾಕಲ್ಲ ಅಂತ ಹೇಳಿ ಹರಕೆ ಹೊತ್ತಿದ್ದೆ. ಫಸ್ಟ್ ದಿನ ಪೂಜೆ ಮಾಡೋಕ್ಕೆ ಹೋದಾಗ ನಾ ಕಪ್ಪು ಬಟ್ಟೆ ಹಾಕಿದ್ದೇ ಲಾಸ್ಟು, ಅಲ್ಲಿ ಬಿಟ್ಟು ಬಂದಿದ್ದು ಕೊನೆದು. ತಿರ್ಗಾ ನಾನು ಇವತ್ತಿನವರೆಗೂ ಕಪ್ಪು ಬಟ್ಟೆ ಒಟ್ಟ ಹಾಕಿಲ್ಲ. ಕಪ್ಪು ಬಟ್ಟೆ ಅಂತಂದರೆ ಫುಲ್ ಕಪ್ಪು ಬಟ್ಟೆ ಹಾಕಲ್ಲ ಫ್ರೆಂಡ್ಸ್ ನಾನು. ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಕಪ್ಪಿದ್ರೆ ಓಕೆ, ಬಟ್ ಕಪ್ಪು ಬಟ್ಟೆ ಹಾಕಲ್ಲ ನಾನು. ಆ ತಾಯಿ ಮಹಿಮೆ ಎಂಥದ್ದು ಅಂತಂದರೆ, ನಂಬದವರಿಗೆ ಕೈ ಬಿಡಲ್ಲ ಅನ್ನೋದಕ್ಕೆ ಸಾಕ್ಷಾತ್ ಆ ದುರ್ಗಮ್ಮನೇ ಸಾಕ್ಷಿ ಅಂತ ಹೇಳ್ಬೋದು. ನಾನು ಕನ್ಸೀವ್ ಅನ್ನೋದು ಗೊತ್ತಾಗಲ್ಲ ಫ್ರೆಂಡ್ಸ್, ನನಗೆ ಆ ಟೈಮಲ್ಲಿ ಗೊತ್ತಾಗಲ್ಲ. ಯಾಕಂತಂದರೆ ನನಗೆ ಜ್ವರ ಬಂದಿರ್ತದೆ, ಫುಲ್ಲು ಜ್ವರ, ಸುಸ್ತು, ವಾಮಿಟ್ ಆಗೋದು ಈ ಥರ. ನಾನು ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟ್ರಿಗೆ ಹೇಳಿದೆ, ನಾನು ಯಾಕೋ ನನಗೆ ವಾಮಿಟ್ ಆದಂಗೆ ಆಗುತ್ತೆ ಅಂತ. ಅವ್ರಿಗೆ ಗೊತ್ತಾಗಲಿಲ್ಲ. ಇಲ್ಲಿ ಮೋಸ್ಟ್ಲಿ ಅವ್ರು ಡಾಕ್ಟ್ರಿಗೆ ಗೊತ್ತಾಗಿಲ್ಲ ಅನಿಸ್ತದೆ ಅದು. ಅವಾಗ ನಾವೇನು ಮಾಡಿದ್ವಿ ಅಂತಂದ್ರೆ, ಸರಿ ಹಾಸ್ಪಿಟ್ಲಿಗೆ ಹೋದ್ವಿ. ಆಗಲೇ ನನಗೆ ಅವಾಗ 3 ತಿಂಗಳಾಗಿತ್ತು ಫ್ರೆಂಡ್ಸ್. ಸರಿ ನನಗೆ ಅವಾಗ 3 ತಿಂಗಳಾಗಿತ್ತು ಫ್ರೆಂಡ್ಸ್. ನನಗೆ ಅವಾಗ 3 ತಿಂಗಳಲ್ಲಿ ನಂಗದು ಗೊತ್ತೇ ಆಗಿಲ್ಲ ಫ್ರೆಂಡ್ಸ್, ನನಗದು ಆಗಿರೋದು. ನಿಜ ಅಂತಂದ್ರೆ ನಂಬ್ತೀರಾ ಇಲ್ಲ ನೀವು. ನಾವು ಆವಾಗ 4ನೇ ಹುಣ್ಣಿಮೆಗೆ ಹೋದಾಗ ಟೆಸ್ಟ್ ಮಾಡಿದ್ದದು ಅಷ್ಟೇ. ಅವಾಗ ನಿಂತಂತ ಗೊತ್ತಾಗಿದ್ದು ನನಗದು. ನನಗೆ ಆಮೇಲೆ ನಾನು ಏನು ಮಾಡಿದೆ, ಸರಿ ಬಿಡು ಅಂತ ಹೇಳಿ ನಾವು ರಾಘವೇಂದ್ರ ಹಾಸ್ಪಿಟ್ಲಿಗೆ ಹೋದ್ವಿ. ಅದೇ ಡಾಕ್ಟ್ರ್ ಹತ್ರ ಹೋದ್ವಿ. ಮೇಡಮರ ಈ ರೀತಿ ಆಗಿದೆ ಅಂತ ಹೇಳಿದ್ವಿ. ಅವ್ರು ಶಾಕ್ ಆಗಿಬಿಟ್ರು. ಹೌದಾ, ಕನ್ಸೀವಾ ನೀವು ಅಂತ ಹೇಳಿ. ಹಾಂ ಮೇಡಮ್, ಓಕೆ, ಈಗ ಸ್ಕ್ಯಾನ್ ಮಾಡೋಣ ಅಂತ ಬನ್ನಿ ಅಂತ ಹೇಳಿದರು. ನಮೀಗ ಭೂಮಿ ಮೇಲೆ ಕೈಕಾಲೇ ನಿಲ್ತಾ ಇಲ್ಲ, ತೇಲ್ತಾ ಇದ್ದೀವಿ ಆಕಾಶದಲ್ಲಿ, ಅಷ್ಟು ಖುಷಿ ನಮಗೆ. ಆಮೇಲೆ ಏನು ಮಾಡಿದ್ವಿ ಅಂತಂದ್ರೆ, ಸರಿ ಅಂತ ಹೇಳಿ ಸ್ಕ್ಯಾನ್ ಮಾಡಿದ್ರು. ಸ್ಕ್ಯಾನ್ ಮಾಡಿದಾಗ ಪದೇ ಪದೇ ಟೆಸ್ಟ್ ಮಾಡ್ತಾಯಿದ್ರು ಮೇಡಮ್ ನನಗೆ. ಅಲ್ಲಿ ಮಗುವಿಂದು ಹಾರ್ಟ್ ಬೀಟ್ಸ್ ಇರಲಿಲ್ಲ. ಒಂದು ಸಿಹಿ ಸುದ್ದಿ, ಇನ್ನೊಂದು ಕಹಿ ಘಟನೆ. ಆಗಲೇ ಮಗು ಹಾರ್ಟ್ ಬೀಟ್ ಇಲ್ಲ ಅಂತ ಹೇಳಿ ಬಂತು. ಅಯ್ಯೋ, ಮೋಸ್ಟ್ಲಿ ಇವರು ಸ್ಕ್ಯಾನಲ್ಲೇ ಏನೋ ಪ್ರಾಬ್ಲಮ್ ಇರ್ಬೋದು ಬಿಡು ಅಂತ ಹೇಳಿ ಮತ್ತೆ ಬೇರೆ ಕಡೆ ಹೋದ್ವಿ. ಅಲ್ಲೂ ಅದೇ ಬಂತು. ಹಾರ್ಟ್ ಬೀಟ್ ಇಲ್ಲ ಅಂತಂದ್ರೆ ಏನು ಮಾಡಲಿಕ್ಕಾಗುತ್ತೆ ಫ್ರೆಂಡ್ಸ್? ಏನು ಮಾಡೋಕ್ಕಾಗಲ್ಲ, ಸಾಧ್ಯವಿಲ್ಲದ ಮಾತದು. ಆಮೇಲೆ ಏನು ಮಾಡಿದ್ವಿ, ರಾತ್ರಿ ಅಷ್ಟೊತ್ತಿಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು. ಅಲ್ಲೇ ಅಮ್ಮನ ಮನೆಯಲ್ಲೇ ಇದ್ದು ಸ್ಟಾರ್ಟ್ ಆಯಿತು. ತುಂಬ ತ್ರಾಸಾಯಿತು.
ತ್ರಾಸಾಯಿತು. ರಾತ್ರಿ ಮತ್ತು ಬೇರೆ ಕಡೆ ಬೇರೆ ಡಾಕ್ಟ್ರ್ ಹತ್ರ ಹೋದಾಗ 2 ಗಂಟೆ ಆಗಿತ್ತು. ಅವರೆಲ್ಲ ಅಬೋರ್ಷನ್ ಮಾಡಬೇಕು ಅಂತ ಹೇಳಿ ಅಬೋರ್ಷನ್ ಮಾಡ್ತಾರೆ. ಮಾಡಿದ್ದು ಮೊದಲೇ ಮಗು ಕಳ್ಕೊತೇವೆ ಫ್ರೆಂಡ್ಸ್. ನಾವು ಕೈ ಬಂದಿತ್ತು, ಬಾಯಿ ಬರಲಿಲ್ಲ. ನಮ್ಮ ಕೈಯಾರೆ ನಾವು ಹಾಳು ಮಾಡ್ಕೊಂಡ್ವೇನೋ ಅನಿಸುತ್ತೆ. ನೆಕ್ಸ್ಟು ಇನ್ನು 6 ತಿಂಗಳಿಗೆ ನಾನು ಮತ್ತೆ ಪ್ರೆಗ್ನೆಂಟ್ ಆಗ್ತೇನೆ ನೋಡಿ. ಒಂದು ದೇವರು ನಮಗೆ ಕೊಳ್ಳಿಲ್ಲ, ಬೇಗ ಕೊಟ್ಟರು ಮೇಲೆ ಮೇಲೆ ಯಾವ ರೀತಿ ಇದೆ ಸ್ಟೋರಿ ಅಂತ ಹೇಳ್ತೇನೆ ನೋಡಿ. ಆಯಿತು, ಇನ್ನೇನು ಕನ್ಸೀವ್ ಆಯಿತು ಅಂತ ಹೇಳಿ ಭಾಳ ಖುಷಿಪಟ್ರು. ಯಾರು ಕನ್ಸೀವ್ ಆದಾಗ ಅಷ್ಟು ಖುಷಿ ಪಡಲಿಲ್ಲ ಫ್ರೆಂಡ್ಸ್. ನಾ ಕನ್ಸೀವ್ ಆದಾಗಂತೂ ಇಷ್ಟು ಖುಷಿಪಟ್ಟರು ಅಂತಂದ್ರೆ ನಮ್ಮ ಮನೆಯಲ್ಲಿ ಒಂದು ಮಗುನೂ ಇರಲಿಲ್ಲ ಓಡಾಡೋಕ್ಕಂತ ಹೇಳಿ. ನಮ್ಮ ಮನೇಲಿ ಮನೆ ತುಂಬ ಮಕ್ಕಳಾಗ್ತಾವಲ್ಲ ಅಂತ ಹೇಳಿ ನಮ್ಮಮ್ಮ ಅಷ್ಟು ಖುಷಿ ಪಡೋರು. ಮತ್ತು ನನಗೆ 7 ತಿಂಗಳಿಗೆ BP ಬಂತು ಸೆಕೆಂಡ್ ಪ್ರೆಗ್ನೆಂಟ್ ಇದ್ದಾಗ. BP ಬಂದಿದ್ದು ಅವಾಗೆಲ್ಲ ಅಷ್ಟು ನಮಗೆ ತಿಳಿಸಿ ಹೇಳೋರು ಯಾರೂ ಇಲ್ಲ. ನಮ್ಮ ಇದರಲ್ಲಿ BP ಅನ್ನೋದು ಪದನೇ ಇರಲಿಲ್ಲ. ಅದು ಏನಂತ ಗೊತ್ತಾಗಲಿಲ್ಲ ನಮಗೆ. BP ಬಂತು, ಭಾಳ ಓವರ್ ಆಗ್ಬಿಡ್ತು ಮನೆಯಲ್ಲೇ. ಅದು ಮಲಗಿದಾಗ ಪೀಡ್ಸ್ ಬಂದು ಪ್ರಜ್ಞೆ ಇರಲಿಲ್ಲ. ಆಗ ನೈಟು ನಮ್ಮ ತಮ್ಮ ನಮ್ಮ ಮನೆಗೆ ಬಂದಿರ್ತಾನೆ ಎದಕ್ಕೋ ಅಂತ. ಅವ್ನು ಬಂದಾಗನ ಗೊತ್ತಾಗಿರೋದು ನಮ್ಮ ಮನೆಯವ್ರಿಗೆ ನಾನು ಪೀಡ್ಸಿಂದ ಒದ್ದಾಡ್ತಿರೋದು. ಅವಾಗ ನೋಡಿದಾರೆ ನಮ್ಮ ಮನೆಯವ್ರು. ಅವ್ರು ಗಾಬರಿಯಾಗಿ ನಮ್ಮ ತಮ್ಮ ಆಗಿಂದಾಗ ಒಂದು ಗಾಡಿ ಮಾಡ್ಕೊಂಬಂದು ರಾಣೆಬೆನ್ನೂರಿಗೆ ಕರ್ಕೊಂಡು ಹೋಗ್ತಾರೆ ಮನೆಗೆ. ರಾಣೆಬೆನ್ನೂರಲ್ಲಿ ನಾನು ಅಮ್ಮನ ಮನೆಯಲ್ಲಿ ಇದೇ ಥರ ಸೋಫಾ ಇದೆ, ಮುಂದುಗಡೆ ಒಂದು ಬೆಡ್ರೂಮ್ ಇದೆ. ನಾನು ಆ ರೂಮಲ್ಲಿ ಕುಂತಾಗ ನಮ್ಮ ತಂಗಿ ಸೋಫಾದ ಮೇಲೆ ಕುಂತಿದ್ಲು. ಅಯ್ಯೋ ಯಾಕೆ ಅಕ್ಕ ನನಗೆ ಈ ರೀತಿ ನೋಡ್ತಾ ಇದ್ದಾಳೆ ಅಂತ ಹೇಳ್ತಾಳೆ ಅವಳು. 2ನೇ ತಂಗಿ, ಫಸ್ಟ್ ತಂಗಿ. ನನಗೆ ಕಣ್ಣೇ ಕಾಣ್ತಿಲ್ಲ ಫ್ರೆಂಡ್ಸ್. ಕಣ್ಣೇ ಕಾಣ್ತಿಲ್ಲ ಅಂತ ಹೇಳಿ ಅಲ್ಲಿಂದ ಮತ್ತು ಅಲ್ಲೇ ರಾಣೆಬೆನ್ನೂರಲ್ಲೇ ಮನೆಯಿಂದಾನೇ ಮತ್ತು ಬೇರೆ ಹಾಸ್ಪಿಟ್ಲಿಗೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅವರು. ಕರ್ಕೊಂಡು ಹೋದ ತಕ್ಷಣ ಅಲ್ಲಿ ಪೀಡ್ಸ್ ಬಂದು ಚೇರ್ ಮೇಲಿಂದ ಬಿದ್ದು ಬಿಡ್ತೇನೆ ನಾನು. ಪ್ರಜ್ಞೆನೇ ಇರೋಲ್ಲ. ಅಲ್ಲಿಂದ ನನಗೆ ದಾವಣಗೆರೆ HS ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ನನಗೆ ಬಹುಶಃ ಮಗು ತೆಗೆದಿದ್ದು ಪ್ರಜ್ಞೆ ಇಲ್ಲ. ನನ್ನ ಮಗು ಸದ್ದು ಗೊತ್ತಿಲ್ಲ. ನನಗೆ 3-4 ದಿನದ ನಂತರ ಪ್ರಜ್ಞೆ ಬರುತ್ತೆ. ನನ್ನ ಮಗು ಸತ್ತ ಮೇಲೆ ನನಗೆ ಪ್ರಜ್ಞೆ ಬರುತ್ತೆ. ಅಲ್ಲಿವರೆಗೂ ನನಗೆ ಪ್ರಜ್ಞೆ ಇರಲಿಲ್ಲ. ಇವರು ಆಮೇಲೆ ನನಗೆ ಈ ವಿಷಯನೂ ತಿಳಿಸಲಿಲ್ಲ ನಮ್ಮ ಮನೆಯವರು. ವಿಷಯ ತಿಳಿಸಿದ್ರೆ ಏನು ಮಾಡ್ಕೋತಾಳೋ ಏನೋ, ಟೆನ್ಷನ್ ಮಾಡ್ಕೋತಾಳೋ, ಮತ್ತಿನ್ನೇನೋ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಅಂತ ತಿಳಿಸಿರಲಿಲ್ಲ ಅವರು. ಆಯಿತಾ ಅಂತ ಹೇಳಿ ಆಮೇಲೆ ಕೊನೆಯಲ್ಲಿ ಡಿಸ್ಚಾರ್ಜ್ ಟೈಮಲ್ಲಿ ಹೇಳ್ತಾರೆ, ಇಂಥ ಒಂದು ಜೀವನ, ಇಂಥ ಒಂದು ಕಷ್ಟ ಯಾರಿಗೂ ದೇವ್ರ ಹಾಕಬಾರ್ದಪ್ಪ ಅನಿಸ್ಬಿಡ್ತು. ಆಯಿತು ಫ್ರೆಂಡ್ಸ್. ಅಲ್ಲಿಂದ ನೆಕ್ಸ್ಟು ನಮಗೆ ಮತ್ತು 2012ರಲ್ಲಿ ಮತ್ತೆ ಕನ್ಸೀವ್ ಆಗ್ತೇನೆ. ಕನ್ಸೀವ್ ಆಗಿ ನಿಜ ಹೇಳ್ತೀನಿ ಫ್ರೆಂಡ್ಸ್, ನನಗೆ ಮಗು ಕೈಗೆ ಬರೋವರೆಗೂ ನನಗೆ ಯಾವುದೇ ಕಾರಣಕ್ಕೂ ನಂಬಿಕೆ ಇರಲಿಲ್ಲ. ಅಲ್ಲಿ ಡಾಕ್ಟ್ರು ಹೇಳಿದರು, ನೀವು ನೆಕ್ಸ್ಟ್ ಟೈಮ್ ಬಂದಾಗ ಕೈಯಲ್ಲಿ ಮಗು ತೊಗೊಂಡು ಹೋಗ್ತೀವಿ ಅಂತ ಹೇಳಿದರು. ನಮಗಲ್ಲಿ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅಲ್ಲಿ ಡಾಕ್ಟರ್ಸ್. ಅಲ್ಲಿ ಸಿಸ್ಟ್ರು ಡಾಕ್ಟರ್ಸು ತುಂಬ ಚೆನ್ನಾಗಿ ನೋಡ್ಕೊತಾರೆ ಫ್ರೆಂಡ್ಸ್. ಪೇಷಂಟ್ ಥರ ಅಲ್ಲ, ಮನೆ ಮಕ್ಕಳ ಥರ ನೋಡ್ಕೊತಾರೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಎಲ್ಲದೂ. ಮತ್ತು ಅಲ್ಲೇ ನಾವು ಕಂಟಿನ್ಯೂ ಟ್ರೀಟ್ಮೆಂಟ್ ತೊಗೊಳೋದು ಎಲ್ಲದೂ ಮಾಡಿದ್ದೀವಿ. ಆಗ ಹುಟ್ಟುತ್ತಾಳೆ 2013ಕ್ಕೆ ನನ್ನ ಮಗಳು.
ನಮಗೆ 7 ವರ್ಷಕ್ಕಾಗಿರೋದ್ರಿಂದ ನಾವು ಯಾರ ನಂಬಿದ್ವಿ, ದೇವ್ರು ನಂಬಿದ್ವಿ, ದೇವ್ರ ಹೆಸರು ಇಡೋದು ಬಿಟ್ವಿ. ಅಲ್ಲಿ ಖುಷಿ ಅಂತ ಮೆನ್ಷನ್ ಮಾಡಿಬಿಟ್ವಿ ನಾವು. ಅವಳ ಹೆಸರು ಖುಷಿ 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 ಆಯಿತು. ಆ್ಯಕ್ಚುಲಿ ಅವಳ ಹೆಸರು ಮಾನಸ, ನಾವೆಲ್ಲರೂ ಕರೆಯೋದು ಖುಷಿ. ಅವಳು ಹುಟ್ಟೋದಾಗ ಒಂದು ಸಂಭ್ರಮ ಅಂದರೆ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ 10 ಮಕ್ಕಳ ಜಾಗದಾಗ ಆಕೆ ಒಬ್ಬಳೆ, ಅವಳದೇ ಹವ. ಈ ಗಂಡ ಮನೆಯಲ್ಲೂ ಅಷ್ಟೇ, ತವ್ರ ಮನೆಯಲ್ಲೂ ಅಷ್ಟೇ. ನನಗೆ ಮಗು ಆದಾಗ ಫ್ರೆಂಡ್ಸ್, ನಮ್ಮ ಊರಿನ ಜನರ ಮುಖದಲ್ಲಿ ಕಳ ನೋಡಬೇಕು, ಎಷ್ಟು ಖುಷಿಯಾಗಿದ್ದರು ಅಂದ್ರೆ ಅವ್ರಿಗೆ ನೋಡೋಕ್ಕೆ ಒಂದು ಖುಷಿ. ನನಗಿಂತನೂ ಅವ್ರ ಮುಖದಲ್ಲಿ ಇನ್ನೂ ಹೆಚ್ಚಾಗಿ ಖುಷಿ ಇತ್ತು, ಜನರ ಮುಖದಲ್ಲಿ. ಟೀಚರಿಗೆ ಮಗು ಆ ಥರ ತೊಟ್ಲು ಬರೋಬೇಕಾದ್ರೆ ಎಲ್ಲರೂ ರೂಢಿ ಬಂದು ನಿಂತ್ಕೊಂಡಿದ್ರು. ತೊಟ್ಲು ಬರೋಬೇಕಾದ್ರೆ ಎಷ್ಟು ಖುಷಿಯಾಗಿತ್ತು ಅಂತಂದರೆ ಅಷ್ಟು ಖುಷಿ. ಆಮೇಲೆ